ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟಿಕ್ ಏರಾ ಚಾನಲ್. ನೀವು ತುಂಬಾ ಪ್ರೀತಿ ಮಾಡಿರುವಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಾ? ಇನ್ನೂ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಾದರೂ ಫೀಲಿಂಗ್ಸ್ ಇದೆಯಾ? ನಿಮ್ಮನ್ನು ಅವರು ನೆನಪು ಮಾಡ್ಕೊಳ್ತಿದ್ದಾರಾ? ನೆನಪು ಮಾಡಿಕೊಂಡು ನಿಮ್ಮ ಹೆಸರಲ್ಲಿ ಅವರು ಕೊರಗ್ತಿದ್ದಾರಾ? ಈಗ ಜೀವನದಲ್ಲಿ ಮುಂದೆ ಹೋಗಿದ್ದಾರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅವರು ನಿಮ್ಮನ್ನು ಯಾಕೆ ಬಿಟ್ಟು ಹೋದರು? ಈಗ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಭಾವನೆ ಇದೆ? ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದಾ ಅನ್ನೋದನ್ನು ನಾವು ಟ್ಯಾರೆಟ್ ರೀಡಿಂಗ್ ಮೂಲಕ ತಿಳ್ಕೋಬಹುದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಸ್ವೀಕರಿಸಿ, ಇಲ್ಲಾಂದರೆ ಪರ್ಸನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಒಂದು ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಮಾಹಿತಿ ಬೇಕು ಅನ್ನೋದಾದರೆ ನನ್ನ ಪ್ರೊಫೈಲನ್ನು ಫಾಲೋ ಮಾಡಿ. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ನೀವು ಪ್ರೀತಿ ಮಾಡಿರುವಂಥ ವ್ಯಕ್ತಿಯ ಭಾವನೆಗಳೇನಾಗಿರ್ಬೋದು, ಅಥವಾ ಅವರ ಸಮಸ್ಯೆಗಳೇನು, ಅವರ ನಿಜವಾದ ಒಂದು ಸ್ವಭಾವ ಏನು ಅನ್ನೋದನ್ನ ಅವರು ಸಂಪೂರ್ಣವಾಗಿ ನಿಮ್ಮ ಮುಂದೆ ತೆರೆದಿಟ್ಟಿಲ್ಲ. ಅವರು ಯಾರು ಅಂತ ತೋರಿಸ್ಲಿಕ್ಕೆ ಅವ್ರಿಗೆ ಭಯ ಆಗಿರ್ಬೋದು, ಅಥವಾ ನಿಜವಾದ ಭಾವನೆಗಳನ್ನು ಅವರು ನಿಮ್ಮಿಂದ ಹೈಡ್ ಮಾಡಿ ಇಟ್ಟಿದ್ದಾರೆ. ಅವರು ಸಂಪೂರ್ಣ ಸತ್ಯವನ್ನು ತೋರಿಸದೇ ಇರೋ ಕಾರಣದಿಂದ ನಿಮ್ಮ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಕೆಲವೊಂದು ಕನ್ಫ್ಯೂಷನ್ಸಿಂದ ನೀವು ದೂರ ಆಗಿರಬಹುದು. ಅವರಿಗೆ ಈಗ ಅವರು ತಮ್ಮ ತಪ್ಪನ್ನು ಅರಿವು ಮಾಡ್ಕೊಂಡಿದ್ದಾರೆ. ಏನು ತಪ್ಪು ಮಾಡಿದ್ದೀನಿ ಅಂತ ಅವರು ಪಶ್ಚಾತ್ತಾಪ ಕೂಡ ಪಡ್ತಾ ಇದ್ದಾರೆ ನಿಮ್ಮನ್ನು ಬಿಟ್ಟು ಹೋಗಿರೋದಕ್ಕೆ ಅಂತ ಈ ಒಂದು ಕಾರ್ಡಿನ ಮೂಲಕ ಕಾಣಿಸ್ತಾ ಇದೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ನೀವು ಪ್ರೀತಿ ಮಾಡಿ ಅವರು ನಿಮ್ಮನ್ನು ಬಿಟ್ಟು ಹೋಗಿರುವಂತಹ ವ್ಯಕ್ತಿ ಮನಸ್ಸಿನಲ್ಲಿ ಇನ್ನೂ ನಿಮ್ಮ ಬಗ್ಗೆ ಇಷ್ಟ ಇದೆ, ಅವ್ರಿಗೆ ನಿಮ್ಮ ಬಗ್ಗೆ ಇನ್ನೂ ಕೂಡ ಆಕರ್ಷಣೆ ಇದೆ ಅಂತ ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಅವರು ಮತ್ತೆ ನಿಮ್ಮ ಜೊತೆ ಸಂಪರ್ಕಕ್ಕೆ ಬರಬಹುದು. ಯಾಕೆಂದರೆ ಅವ್ರಿಗೆ ಸ್ಟ್ರಾಂಗ್ ಆಗಿ ಇನ್ನೂ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರ್ತಿಲ್ಲ. ನಿಮ್ಮ ಕಡೆ ಇನ್ನೂ ಆಕರ್ಷಣೆ, ಇಷ್ಟ ಎಲ್ಲನೂ ಇದೆ. ಆದಷ್ಟು ಬೇಗ ನಿಮ್ಮ ಜೊತೆ ಮತ್ತೆ ಮಾತಾಡ್ತಾರೆ ಅಂತ ಹೇಳ್ತಾ ಇದೆ ಈ ಒಂದು ಕಾರ್ಡ್. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ನಿಮ್ಮ ಬಗ್ಗೆ ಯಾವುದೋ ಒಂದು ಸತ್ಯ ಅವರಿಗೆ ಗೊತ್ತಾಗಿದೆ. ಅವರು ತುಂಬಾ ಫೀಲ್ ಆಗಿದ್ದಾರೆ, ತುಂಬಾ ನೋವು ತಿಂದಿದ್ದಾರೆ, ಅಥವಾ ಯಾರೋ ನಿಮ್ಮ ಬಗ್ಗೆ ಏನೋ ಹೇಳಿರಬಹುದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಆಗಿರ್ಬೋದು. ಯಾವುದೋ ಒಂದು ವಿಷಯದಿಂದ ಅವರು ನಿಮ್ಮ ಬಗ್ಗೆ ತುಂಬಾ ನೋವು ಪಟ್ಟಿದ್ದಾರೆ ನಿಮ್ಮ ವಿಷಯದಲ್ಲಿ ಅಂತ ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಆದ್ದರಿಂದ ಕೂಡ ಅವರು ನಿಮ್ಮಿಂದ ದೂರ ಹೋಗಿರೋ ಚಾನ್ಸಸ್ ಕಾಣಿಸ್ತಿದೆ. ಮತ್ತು ಸತ್ಯ ಗೊತ್ತಾದಾಗ ತುಂಬ ನೋವನ್ನು ಅನುಭವಿಸಿರೋದನ್ನ ಸಮಯ ಕೂಡ ತಗೊಳ್ಳುತ್ತೆ ಈ ಒಂದು ನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಅವರು ಸ್ವಲ್ಪ ದಿನಗಳ ನಂತರ ಬರೋ ಚಾನ್ಸಸ್ ಇದೆ ನಿಮ್ಮ ಹತ್ರ. ನೀವು ಜೆನ್ಯೂನ್ ಆಗಿ ಪ್ರೀತಿ ಮಾಡಿದರೆ ಖಂಡಿತ ಅವ್ರು ನಿಮ್ಮ ಹತ್ರ ವಾಪಸ್ ಬಂದೇ ಬರ್ತಾರೆ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯೂನಿವರ್ಸ್ನ ಎನರ್ಜಿನ ನೀವು ಸ್ವೀಕರಿಸಬೇಕು ಅಂದ್ಕೊಂಡಿದ್ರೆ ಐ ಲವ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.